ದಲಿತರ ಜಮೀನು ಒತ್ತುವರಿ ಮಾಡಿ ರೂಢಿಗತ ಜಲ್ಲಿ ರಸ್ತೆಗೆ ಅಡ್ಡಲಾಗಿ ಗುಂಡಿ ಹೊಡೆದು ಬದು ನಿರ್ಮಾಣ ಮಾಡಿರುವ ಆರೋಪ ಕೇಳಿಬಂದಿದೆ. ದಲಿತರ ಜಮೀನು ಒತ್ತುವರಿ ಮಾಡಿ ರೂಢಿಗತ ಜಲ್ಲಿ ರಸ್ತೆಗೆ ಅಡ್ಡಲಾಗಿ ಗುಂಡಿ ಹೊಡೆದು ಬದು ನಿರ್ಮಾಣ ಮಾಡಿರುವ ಆರೋಪ ಕೇಳಿಬಂದಿದೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಜನ್ನೇನಹಳ್ಳಿ ಗ್ರಾಮದ ಯಡಿಯೂರು ರಸ್ತೆಯಿಂದ ದಾಸೇಗೌಡರ ತೋಟದವರೆಗೆ ನಿರ್ಮಿಸಿದ್ದ ಜಲ್ಲಿ ರಸ್ತೆಗೆ ಅಡ್ಡಲಾಗಿ ಗುಂಡಿ ನಿರ್ಮಿಸಿದ್ದಾರೆಂದು ಪಕ್ಕದ ಜಮೀನಿನ ಮಾಲೀಕ ನಂಜಪ್ಪ ಸೇರಿದಂತೆ ಹಲವರು ಆರೋಪಿಸಿದ್ದಾರೆ. ಪಕ್ಕದ ಜಮೀನಿನ ಮಾಲೀಕ ನಂಜಪ್ಪ ಮಾತನಾಡಿ, ನೂರಾರು ಜನ ಎಂದಿನಂತೆ ಸಂಚರಿಸುತ್ತಿದ್ದ ಜಲ್ಲಿ ರಸ್ತೆಗೆ ಅಡ್ಡಲಾಗಿ ಗುಂಡಿ ತೆಗೆದಿರುವುದಲ್ಲದೆ ನನ್ನ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ. ಶನಿವಾರಪಾಳ್ಯ ಗ್ರಾಮದ ಜಮೀನು ಮಾಲೀಕ ಬಾಷಿದ್ ಸಾಬ್ ಮತ್ತು ಮಹಮ್ಮದ್ ಅಲಿ ಎಂಬುವರಿಂದ ಈ ದುರ್ಘಟನೆ ನಡೆದಿದೆ ಎಂದು ಅಕ್ಕಪಕ್ಕದ ಜಮೀನಿನ ಮಾಲೀಕರು ಸೇರಿದಂತೆ ಸಾರ್ವಜನಿಕರು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ಬೆಟ್ಟಸ್ವಾಮಿ ಮಾತನಾಡಿ, ಸುಮಾರು 16 ವರ್ಷಗಳ ಹಳೆಯ ರಸ್ತೆಗೆ ಗುಂಡಿ ತೆಗೆದು ಸಾರ್ವಜನಿಕರ ಓಡಾಟಕ್ಕೆ ಅಡ್ಡಿಪಡಿಸಿದ್ದಾರೆ. ಈ ರಸ್ತೆ ಶನಿವಾರಪಾಳ್ಯ ಹಾಗೂ ಜನ್ನೇನಹಳ್ಳಿ ಮತ್ತು ಮಾದಿಹಳ್ಳಿ ಗ್ರಾಮಗಳಿಗೆ ಸಂಪರ್ಕ ರಸ್ತೆಯಾಗಿದೆ. ಈ ರಸ್ತೆಯಲ್ಲಿ ನೂರಾರು ರೈತರು ಜಮೀನುಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದೆ. ಅಲ್ಲದೆ ಸದರಿ ಜಮೀನಿನ ಪಕ್ಕದಲ್ಲೇ ದಲಿತರ ಇನಾಮತಿ ಜಮೀನಿದೆ. ದಲಿತರ ಜಮೀನನ್ನೇ ಒತ್ತುವರಿ ಮಾಡಿರುವುದಲ್ಲದೆ ಇದನ್ನು ಪ್ರಶ್ನಿಸಲು ಹೋದ ದಲಿತರ ಮೇಲೆ ದೌರ್ಜನ್ಯವೆಸಗುವ ರೀತಿ ವರ್ತಿಸಿದ್ದಾರೆ. ಇವರ ವಿರುದ್ಧ ದಲಿತ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇಲ್ಲಿ ಏಕಾಏಕಿ ಯಾವ ವಿಷಯನೂ ತಿಳಿಸ್ತೇನೆ, ಪಿಡಿಒ ಗಮನಕ್ಕಾಗಲಿ ಮತ್ತು ಗ್ರಾಮಸ್ಥ ಅಕ್ಕಪಕ್ಕದ ಜಮೀನವ್ರಿಗಾಗಲಿ ಯಾವ ವಿಷಯನೂ ತಿಳಿಸ್ತೇನೆ. ನೇರವಾಗಿ ಬಂದು ಒಂದು ಡ್ರೈನ್ ಹೊಡೆದು ನಮ್ಮ ಮಾದಿಗ ಜನಾಂಗದ ತೋಟಿ ಇನಾಮತಿ ಜಮೀನನ್ನು ಒತ್ತಲಿಸಿ ಅದಕ್ಕೆ ಬಂಡಾಕಿ ಮಣ್ಣು ತೆಗೆದು ಗುಂಡಿ ತೆಗೆದು ಈ ಥರ ಎಲ್ಲ ಅಧೋಗತಿ ಮಾಡಿ ತೊಂದರೆ ಕೊಟ್ಟಿದ್ದಾರೆ. ಬಟ್ ಇದು ರೂಢಿಗತವಾಗಿರೋ ರಸ್ತೆ ಆಗಿರೋದ್ರಿಂದ ಸಾರ್ವಜನಿಕರಿಗೆ 16 ಜನಕ್ಕೆ ಅನುಕೂಲ ಆಗುತ್ತೆ ಹೊರತು ಇದು ಯಾರಿಗೂ ಅನಾನುಕೂಲ ಆಗೋದಿಲ್ಲ. ಅದರಿಂದ ಇದು ಪಂಚಾಯತಿಯಿಂದ ಮಾಡಿರೋದು ಸೂಕ್ತವಾಗಿದೆ. ದಯಮಾಡಿ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು ಇದನ್ನು ಸರಿಯಾದ ರೀತಿಯಲ್ಲಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.